ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 9/2/2026 ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಬಡವರ ಬಂಧು ತಂದೆ ನಮ್ಮನ್ನು ಕವಡೆಯಿಂದ ವಜ್ರ ಸಮಾನರನ್ನಾಗಿ ಮಾಡಲು ಬಂದಿದ್ದಾರೆ ಅಂದಾಗ ನೀವು ಸದಾ ಅವರ ಶ್ರೀಮತದಂತೆ ನಡೆಯಿರಿ. ಶಿವ ಭಗವಾನು ವಾಚ. ತಂದೆ ದಾದಾರವರ ಮೂಲಕ ಅರ್ಥಾತ್ ಶಿವ ತಂದೆ ಬ್ರಹ್ಮದಾದಾರವರ ಮೂಲಕ ತಿಳಿಸ್ತಾರೆ. ಇದನ್ನು ಪಕ್ಕಾ ಮಾಡಿಕೊಳ್ಳಿ. ಲೌಕಿಕ ಸಂಬಂಧದಲ್ಲಿ ತಂದೆಯೇ ಬೇರೆ, ದಾದಾರವರೇ ಬೇರೆ ಇರ್ತಾರೆ. ತಂದೆಯಿಂದ ದಾದಾ ಅರ್ಥಾತ್ ತಾತನವರು ತಾತರವರ ಆಸ್ತಿ ಸಿಗ್ತದೆ. ತಾತನ ಆಸ್ತಿಯನ್ನು ತೆಗೆದುಕೊಳ್ಳುತ್ತೇವೆಂದು ಹೇಳ್ತಾರೆ. ಅವರು ಬಡವರ ಬಂಧುವಾಗಿದ್ದಾರೆ. ಯಾರು ಬಂದು ಬಡವರನ್ನು ಕಿರೀಟಧಾರಿಗಳನ್ನಾಗಿ ಮಾಡುವರೋ ಅವರಿಗೇ ಬಡವರ ಬಂಧು ಎಂದು ಹೇಳಲಾಗ್ತದೆ. ಅಂದಾಗ ಮೊಟ್ಟ ಮೊದಲು ಪಕ್ಕಾ ನಿಶ್ಚಯವಿರಬೇಕು. ಇವರು ಯಾರು? ನೋಡಲು ಸಾಕಾರ ಮನುಷ್ಯನಾಗಿದ್ದಾರೆ. ಇವರನ್ನು ಎಲ್ಲರೂ ಬ್ರಹ್ಮ ಎಂದು ಹೇಳ್ತಾರೆ. ನೀವೆಲ್ಲರೂ ಬ್ರಹ್ಮಕುಮಾರ ಕುಮಾರಿಯರಾಗಿದ್ದೀರಿ. ನಮಗೆ ಶಿವ ತಂದೆಯಿಂದ ಆಸ್ತಿ ಸಿಗ್ತದೆ ಎಂಬುದನ್ನು ತಿಳಿದುಕೊಂಡಿದ್ದೀರಿ. ಆ ಎಲ್ಲರ ತಂದೆ ಆಸ್ತಿಯನ್ನು ಕೊಡೋದಕ್ಕಾಗಿ ಬಂದಿದ್ದಾರೆ. ತಂದೆ ಸುಖದ ಆಸ್ತಿ ಕೊಡ್ತಾರೆ ಮತ್ತು ಅರ್ಧಕಲ್ಪದ ನಂತರ ರಾವಣ ದುಃಖದ ಶಾಪವನ್ನು ಕೊಡ್ತಾನೆ. ಭಕ್ತಿ ಮಾರ್ಗದಲ್ಲಿ ಭಗವಂತನನ್ನು ಹುಡುಕೋದಕ್ಕಾಗಿ ಅಲೆದಾಡ್ತಾರೆ. ಯಾರಿಗೂ ಸಿಗೋದಿಲ್ಲ. ನೀವೇ ಮಾತಾ ಪಿತಾ ಎಂದು ಭಾರತವಾಸಿಗಳು ಹಾಡ್ತಾರೆ. ಮತ್ತೆ ಇದನ್ನೂ ಹೇಳ್ತಾರೆ, ಬಾಬಾ ತಾವು ಬಂದರೆ ನಮ್ಮವರು ನಿಮ್ಮ ಹೊರತು ಬೇರೆ ಯಾರೂ ಇಲ್ಲ. ಮತ್ಯಾರ ಜೊತೆಯಲ್ಲಿಯೂ ನಾವು ಮಮತೆಯನ್ನಿಟ್ಟುಕೊಳ್ಳೋದಿಲ್ಲ. ನನ್ನವರು ಒಬ್ಬ ಶಿವತಂದೆಯಾಗಿದ್ದಾರೆ. ಮಕ್ಕಳಿಗೆ ತಿಳಿದಿದೆ, ಈ ತಂದೆ ಬಡವರ ಬಂಧುವಾಗಿದ್ದಾರೆ. ಬಡವರನ್ನು ಸಾಹುಕಾರರನ್ನಾಗಿ ಮಾಡ್ತಾರೆ. ಕವಡೆಯಂತೆ ಇರುವವರನ್ನು ವಜ್ರ ಸಮಾನರನ್ನಾಗಿ ಮಾಡ್ತಾರೆ. ಅರ್ಥಾತ್ ಕಲಿಯುಗಿ ಪತಿತ ಕಂಗಾಲರಿಂದ ಸತ್ಯಯುಗಿ ಕಿರೀಟಧಾರಿಗಳನ್ನಾಗಿ ಮಾಡಲು ತಂದೆ ಬಂದಿದ್ದಾರೆ. ಇಲ್ಲಿ ನಾವು ಬಾಪ್ದಾದರವರ ಬಳಿ ಬಂದಿದ್ದೇವೆ. ಇವರಿಬ್ಬರೂ ಒಟ್ಟಿಗೆ ಇದ್ದಾರೆ. ಶಿವನ ಆತ್ಮ ಇವರಲ್ಲಿದೆ, ಬ್ರಹ್ಮನಾತ್ಮವೂ ಇದೆ. ಅಂದ ಮೇಲೆ ಇಬ್ಬರಾದರಲ್ಲವೇ? ಒಬ್ಬರು ಆತ್ಮ, ಇನ್ನೊಬ್ಬರು ಪರಮಾತ್ಮನಾಗಿದ್ದಾರೆ. ನೀವೆಲ್ಲರೂ ಆತ್ಮರಾಗಿದ್ದೀರಿ. ಆತ್ಮಗಳು ಪರಮಾತ್ಮನಿಂದ ಬಹುಕಾಲ ಅಗಲಿದ್ದರೆಂದು ಗಾಯನ ಮಾಡಲಾಗ್ತದೆ. ಮೊಟ್ಟ ಮೊದಲನೆಯದಾಗಿ ಮಿಲನ ಮಾಡುವವರು ನೀವಾತ್ಮರಾಗಿದ್ದೀರಿ. ಅರ್ಥಾತ್ ನೀವಾತ್ಮರು ಪರಮಾತ್ಮ ತಂದೆಯೊಂದಿಗೆ ಮಿಲನ ಮಾಡ್ತೀರಿ. ಆ ತಂದೆಯನ್ನೇ ಓ ಗಾಡ್ ಫಾದರ್ ಎಂದು ಕರೀತಾರೆ. ನೀವು ಅವರ ಮಕ್ಕಳಾಗಿದ್ದೀರಿ ಎಂದ ಮೇಲೆ ಆಸ್ತಿ ಅವಶ್ಯವಾಗಿ ಸಿಗ್ತದೆ. ತಂದೆ ತಿಳಿಸ್ತಾರೆ, ಯಾವ ಭಾರತ ಕಿರೀಟಧಾರಿಯಾಗಿತ್ತೋ ಅದು ಈಗ ಎಷ್ಟೊಂದು ಕಂಗಾಲಾಗಿದೆ. ಈಗ ನಾನು ಪುನಃ ನೀವು ಮಕ್ಕಳನ್ನು ಕಿರೀಟಧಾರಿಗಳನ್ನಾಗಿ ಮಾಡಲು ಬಂದಿದ್ದೇನೆ. ನೀವು ಡಬಲ್ ಕಿರೀಟಧಾರಿಗಳಾಗ್ತೀರಿ. ಒಂದು ಪವಿತ್ರತೆಯ ಕಿರೀಟವಾಗಿದೆ, ಅದರಲ್ಲಿ ಪ್ರಕಾಶತೆಯನ್ನು ತೋರಿಸ್ತಾರೆ. ಇನ್ನೊಂದು ರತ್ನ ಜಡಿತ ಕಿರೀಟವಾಗಿದೆ. ಅಂದಾಗ ಮೊಟ್ಟ ಮೊದಲು ಈ ಗುಹ್ಯ ರಹಸ್ಯವನ್ನು ಎಲ್ಲರಿಗೆ ತಿಳಿಸಬೇಕಾಗಿದೆ. ಈ ಬಾಪ್ತಾದ ಒಟ್ಟಿಗೆ ಇದ್ದಾರೆ. ಈ ಬ್ರಹ್ಮರವರು ಭಗವಂತನಲ್ಲ. ಮನುಷ್ಯರು ಭಗವಂತನಾಗೋದಿಲ್ಲ. ನಿರಾಕಾರನಿಗೆ ಭಗವಂತನೆಂದು ಹೇಳಲಾಗ್ತದೆ. ಅವರು ಶಾಂತಿಧಾಮದ ನಿವಾಸಿಯಾಗಿದ್ದಾರೆ. ನೀವಾತ್ಮರೂ ಸಹ ಅಲ್ಲಿಯೇ ಇರ್ತೀರಿ. ಅದಕ್ಕೆ ನಿರ್ವಾಣಧಾಮ
ಅಥವಾ ವಾನಪ್ರಸ್ಥವೆಂದು ಹೇಳಲಾಗ್ತದೆ. ನಂತರ ನೀವಾತ್ಮರು ಶರೀರ ಧಾರಣೆ ಮಾಡಿ ಇಲ್ಲಿ ಪಾತ್ರವನ್ನು ಅಭಿನಯಿಸ್ತೀರಿ. ಅರ್ಧಕಲ್ಪ ಸುಖದ ಪಾತ್ರ, ಇನ್ನರ್ಧಕಲ್ಪ ದುಃಖದ ಪಾತ್ರವಿದೆ. ಯಾವಾಗ ದುಃಖದ ಅಂತ್ಯವಾಗುವುದೋ ಆಗ ನಾನು ಬರ್ತೇನೆಂದು ತಂದೆ ತಿಳಿಸ್ತಾರೆ. ಈ ನಾಟಕ ಮಾಡಲ್ಪಟ್ಟಿದೆ. ತಂದೆ ಮುರಳಿಯಲ್ಲಿ ಈ ನಾಟಕದ ಬಗ್ಗೆ ಚೆನ್ನಾಗಿ ತಿಳಿಸಿದ್ದಾರೆ. ಈ ಮುರಳಿಯನ್ನು ಮಕ್ಕಳು ಓದಬೇಕು. ನೀವಿಲ್ಲಿ ಭಟ್ಟಿಗಾಗಿ ಬರ್ತೀರಿ ಅಂದ ಮೇಲೆ ಇಲ್ಲಿ ಮತ್ತೇನೂ ಹೊರಗಿನ ನೆನಪು ಬರಬಾರದು. ಇಲ್ಲಿರುವುದೇ ಮಾತಾ ಪಿತಾ ಮತ್ತು ಮಕ್ಕಳು. ಇಲ್ಲಿ ಯಾರೂ ಶೂದ್ರ ಸಂಪ್ರದಾಯದವರಿಲ್ಲ. ಯಾರು ಬ್ರಾಹ್ಮಣರಲ್ಲವೋ ಅವರನ್ನು ಶೂದ್ರರೆಂದು ಹೇಳುವರು. ಇಲ್ಲಿ ಅವರ ಸಂಘವೇ ಇಲ್ಲ. ಇಲ್ಲಿರುವುದೇ ಬ್ರಾಹ್ಮಣರ ಸಂಘ. ಬ್ರಾಹ್ಮಣ ಮಕ್ಕಳಿಗೆ ತಿಳಿದಿದೆ, ಶಿವತಂದೆ ಬ್ರಹ್ಮಾರವರ ಮೂಲಕ ನಮ್ಮನ್ನು ನರಕದಿಂದ ಸ್ವರ್ಗದ ರಾಜಧಾನಿಯ ಮಾಲೀಕರನ್ನಾಗಿ ಮಾಡಲು ಬಂದಿದ್ದಾರೆ. ನಾವೀಗ ಮಾಲೀಕರಲ್ಲ, ಏಕೆಂದರೆ ನಾವು ಪತಿತರಾಗಿದ್ದೇವೆ. ನಾವೇ ಪಾವನರಾಗಿದ್ದೆವು. ನಂತರ 84 ಜನ್ಮಗಳ ಚಕ್ರವನ್ನು ಸುತ್ತಿ ಸತೋ ರಜೋ ತಮೋದಲ್ಲಿ ಬಂದಿದ್ದೇವೆ. ಏಣಿ ಚಿತ್ರದಲ್ಲಿ 84 ಜನ್ಮಗಳ ಲೆಕ್ಕವನ್ನು ಬರೆಯಲಾಗಿದೆ. ತಂದೆ ಇದನ್ನು ಮಕ್ಕಳಿಗೆ ತಿಳಿಸ್ತಾರೆ. ಯಾವ ಮಕ್ಕಳೊಂದಿಗೆ ಮೊಟ್ಟ ಮೊದಲು ಮಿಲನ ಮಾಡುವರೋ ಅವರೇ ಮತ್ತೆ ಸತ್ಯಯುಗದಲ್ಲಿ ಮೊಟ್ಟ ಮೊದಲಿಗೆ ಬರಬೇಕಾಗಿದೆ. ನೀವು 84 ಜನ್ಮಗಳನ್ನು ತೆಗೆದುಕೊಂಡಿದ್ದೀರಿ. ಈ ರಚಯಿತ ಮತ್ತು ರಚನೆಯ ಸಂಪೂರ್ಣ ಜ್ಞಾನ ಒಬ್ಬ ತಂದೆಯ ಬಳಿಯೇ ಇದೆ. ಅವರೇ ಮನುಷ್ಯ ಸೃಷ್ಟಿಯ ಬೀಜರೂಪನಾಗಿದ್ದಾರೆ. ಅಂದ ಮೇಲೆ ಈ ವೃಕ್ಷದ ಉತ್ಪತ್ತಿ, ಪಾಲನೆ ಮತ್ತು ವಿನಾಶ ಹೇಗಾಗ್ತದೆ ಎಂಬ ಜ್ಞಾನ ಅವಶ್ಯವಾಗಿ ಬೀಜದಲ್ಲಿಯೇ ಇರ್ತದೆ. ಇದನ್ನು ತಂದೆಯೇ ತಿಳಿಸ್ತಾರೆ. ನೀವೀಗ ತಿಳಿದುಕೊಂಡಿದ್ದೀರಿ, ನಾವೀಗ ಭಾರತವಾಸಿಗಳು ಬಡವರಾಗಿದ್ದೇವೆ. ದೇವಿ ದೇವತೆಗಳಾಗಿದ್ದಾಗ ಎಷ್ಟು ಸಾಹುಕಾರರಾಗಿದ್ದೆವು. ವಜ್ರಗಳಿಂದ ಆಟವಾಡುತ್ತಿದ್ದೆವು. ವಜ್ರಗಳ ಮಹಲುಗಳಲ್ಲಿ ಇದ್ದೆವು. ನೀವು ಹೇಗೆ 84 ಜನ್ಮಗಳನ್ನು ತೆಗೆದುಕೊಳ್ತೀರಿ ಎಂದು ತಂದೆ ಈಗ ಸ್ಮೃತಿ ತರಿಸ್ತಾರೆ. ಹೇ ಪತಿತ ಪಾವನ ಬಡವರ ಬಂಧು ತಂದೆಯೇ, ಬನ್ನಿ, ನಾವು ಬಡವರನ್ನು ಪುನಃ ಸ್ವರ್ಗದ ಮಾಲೀಕರನ್ನಾಗಿ ಮಾಡಿ ಎಂದು ಕರೀತಾರೆ. ಸ್ವರ್ಗದಲ್ಲಿ ಅಪಾರ ಸುಖವಿತ್ತು, ಈಗ ಅಪಾರ ದುಃಖವಿದೆ. ಮಕ್ಕಳಿಗೆ ತಿಳಿದಿದೆ, ಈ ಸಮಯದಲ್ಲಿ ಎಲ್ಲರೂ ಸಂಪೂರ್ಣ ಪತಿತರಾಗಿದ್ದಾರೆ. ಈಗ ಕಲಿಯುಗದ ಅಂತ್ಯವಾಗಿದೆ. ನಂತರ ಸತ್ಯಯುಗ ಬೇಕು. ಮೊದಲು ಭಾರತದಲ್ಲಿ ಒಂದು ಆದಿಸನಾತನ ದೇವಿ ದೇವತಾ ಧರ್ಮವಿತ್ತು. ಅದು ಈಗ ಪ್ರಾಯಲೋಪವಾಗಿದೆ ಮತ್ತು ಎಲ್ಲರೂ ತಮ್ಮನ್ನು ಹಿಂದೂಗಳೆಂದು ಕರೆಸಿಕೊಳ್ತಾರೆ. ಈ ಸಮಯದಲ್ಲಿ ಕ್ರಿಶ್ಚಿಯನ್ನರು ಬಹಳ ಮಂದಿಯಾಗಿದ್ದಾರೆ. ಏಕೆಂದರೆ ಹಿಂದೂ ಧರ್ಮದವರು ಅನೇಕರು ಹೋಗಿ ಆ ಧರ್ಮವನ್ನು ಸೇರಿದ್ದಾರೆ. ನೀವು ದೇವಿ ದೇವತೆಗಳ ಕರ್ಮ ಮೂಲತಃ ಶ್ರೇಷ್ಠವಾಗಿತ್ತು. ನೀವು ಪವಿತ್ರ ಪ್ರವೃತ್ತಿ ಮಾರ್ಗದವರಾಗಿದ್ದೀರಿ. ಈಗ ರಾವಣ ರಾಜ್ಯದಲ್ಲಿ ಪತಿತ ಪ್ರವೃತ್ತಿ ಮಾರ್ಗದವರಾಗಿದ್ದೀರಿ. ಆದ್ದರಿಂದ ದುಃಖಿಯಾಗಿದ್ದೀರಿ. ಸತ್ಯಯುಗಕ್ಕೆ ಶಿವಾಲಯವೆಂದು ಹೇಳಲಾಗ್ತದೆ. ಅದು ಶಿವ ತಂದೆಯಿಂದ ಸ್ಥಾಪನೆ ಮಾಡಲ್ಪಟ್ಟಿರುವ ಸ್ವರ್ಗವಾಗಿದೆ. ತಂದೆ ತಿಳಿಸ್ತಾರೆ, ನಾನು ಬಂದು ನೀವು ಮಕ್ಕಳನ್ನು ಶೂದ್ರರಿಂದ ಬ್ರಾಹ್ಮಣರನ್ನಾಗಿ ಮಾಡಿ ನಿಮಗೆ ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿಯ ಆಸ್ತಿ ಕೊಡ್ತೇನೆ. ಇವರು ಬಾಪ್ದಾದ ಆಗಿದ್ದಾರೆ. ಇವರನ್ನು ಮರೆಯಬೇಡಿ. ಶಿವ ತಂದೆ ಬ್ರಹ್ಮಾರವರ ಮೂಲಕ ನಮ್ಮನ್ನು ಸ್ವರ್ಗಕ್ಕೆ ಯೋಗ್ಯರನ್ನಾಗಿ ಮಾಡ್ತಿದ್ದಾರೆ. ಏಕೆಂದರೆ ಪತಿತ ಆತ್ಮ ಪಾವನವಾಗುವವರೆಗೆ ಮುಕ್ತಿಧಾಮಕ್ಕೆ ಹೋಗಲು ಸಾಧ್ಯವಿಲ್ಲ. ಆದ್ದರಿಂದ ನಾನು ಬಂದು ನಿಮಗೆ ಪಾವನರಾಗುವ ಮಾರ್ಗ ತಿಳಿಸ್ತೇನೆ. ನಾನು ನಿಮ್ಮನ್ನು ಪದಮಾಪದಮ ಪತಿಗಳು ಸ್ವರ್ಗದ ಮಾಲೀಕರನ್ನಾಗಿ ಮಾಡಿ ಹೋಗಿದ್ದೆನು. ನಿಮಗೆ ಸ್ಮೃತಿ ಬಂದಿದೆ, ಖಂಡಿತವಾಗಿಯೂ ನಾವು ಸ್ವರ್ಗದ ಮಾಲೀಕರಾಗಿದ್ದೆವು. ಆ ಸಮಯದಲ್ಲಿ ನಾವು ಬಹಳ ಕೆಲವರೇ ಇದ್ದೆವು. ಈಗಂತೂ ಎಷ್ಟೊಂದು ಜನಸಂಖ್ಯೆಯಾಗಿದೆ. ಸತ್ಯಯುಗದಲ್ಲಿ ಕೇವಲ 9 ಲಕ್ಷ ಜನಸಂಖ್ಯೆ ಇರ್ತದೆ. ಆದ್ದರಿಂದ ತಂದೆ ತಿಳಿಸ್ತಾರೆ, ನಾನು ಬಂದು ಬ್ರಹ್ಮಾರವರ ಮೂಲಕ ಸ್ವರ್ಗದ ಸ್ಥಾಪನೆ, ಶಂಕರನ ಮೂಲಕ ವಿನಾಶ ಮಾಡಿಸ್ತೇನೆ. ಕಲ್ಪದ ಹಿಂದಿನ ತರಹ ಎಲ್ಲ ತಯಾರಿಗಳನ್ನು ಮಾಡ್ತಿದ್ದಾರೆ. ಎಷ್ಟೊಂದು ಬಾಂಬುಗಳನ್ನು ತಯಾರಿಸ್ತಾರೆ. 5000 ವರ್ಷಗಳ ಮೊದಲು ಸಹ ಈ ಮಹಾಭಾರತ ಯುದ್ಧವಾಗಿತ್ತು.
ಭಗವಂತ ಬಂದು ರಾಜಯೋಗ ಕಲಿಸಿ ಮನುಷ್ಯರನ್ನು ನರನಿಂದ ನಾರಾಯಣನನ್ನಾಗಿ ಮಾಡಿದ್ದರು. ಅಂದ ಮೇಲೆ ಈಗ ಅವಶ್ಯವಾಗಿ ಕಲಿಯುಗಿ ಹಳೆಯ ಪ್ರಪಂಚದ ವಿನಾಶವಾಗಬೇಕು. ಇಡೀ ಬಿದುರಿನ ಕಾಡಿನ ಬೆಂಕಿ ಬೀಳುವುದು, ಇಲ್ಲದಿದ್ದರೆ ವಿನಾಶವಾಗುವುದು ಹೇಗೆ? ಇತ್ತೀಚೆಗೆ ಬಾಂಬುಗಳಲ್ಲಿ ಬೆಂಕಿಯನ್ನೂ ತುಂಬುತ್ತಾರೆ. ಬೆಂಕಿಯ ಮಳೆ, ಭೂಕಂಪ ಇತ್ಯಾದಿಗಳೆಲ್ಲವೂ ಆಗ್ತದೆ. ಆಗ ವಿನಾಶವಾಗುವುದು. ಹಳೆಯ ಪ್ರಪಂಚದ ವಿನಾಶ, ಹೊಸ ಪ್ರಪಂಚದ ಸ್ಥಾಪನೆಯಾಗ್ತದೆ. ಇದು ಸಂಗಮ ಯುಗವಾಗಿದೆ. ರಾವಣ ರಾಜ್ಯ ಸಮಾಪ್ತಿಯಾಗಿ ರಾಮರಾಜ್ಯಕ್ಕೆ ಜಯ ಜಯಕಾರವಾಗ್ತದೆ. ಹೊಸ ಪ್ರಪಂಚದಲ್ಲಿ ಕೃಷ್ಣನ ರಾಜ್ಯವಿತ್ತು. ಲಕ್ಷ್ಮೀನಾರಾಯಣರ ಬದಲು ಕೃಷ್ಣನ ಹೆಸರನ್ನು ತೆಗೆದುಕೊಳ್ತಾರೆ. ಏಕೆಂದರೆ ಕೃಷ್ಣ ಸುಂದರ, ಎಲ್ಲರಿಗಿಂತ ಪ್ರಿಯ ಮಗುವಾಗಿದ್ದಾನೆ. ಮನುಷ್ಯರಿಗಂತೂ ಗೊತ್ತಿಲ್ಲ ಅಲ್ಲವೇ? ಕೃಷ್ಣನೇ ಬೇರೆ ರಾಜಧಾನಿಯವನು, ರಾಧೆಯೇ ಇನ್ನೊಂದು ರಾಜಧಾನಿಯವಳು ಆಗಿದ್ದಳು. ಭಾರತ ಕಿರೀಟಧಾರಿಯಾಗಿತ್ತು, ಈಗ ಕಂಗಾಲಾಗಿದೆ. ಮತ್ತೆ ತಂದೆ ಬಂದು ಸಾಹುಕಾರರನ್ನಾಗಿ ಮಾಡ್ತಾರೆ. ಈಗ ತಂದೆ ತಿಳಿಸ್ತಾರೆ, ಪವಿತ್ರರಾಗಿ ಮತ್ತು ನನ್ನೊಬ್ಬನನ್ನೇ ನೆನಪು ಮಾಡಿದರೆ ನೀವು ಸತೋಪ್ರಧಾನರಾಗ್ತೀರಿ. ಯಾರು ಸರ್ವೀಸ್ ಮಾಡಿ ತಮ್ಮ ಸಮಾನ ಮಾಡಿಕೊಳ್ಳುವರೋ ಅವರು ಶ್ರೇಷ್ಠ ಪದವಿ ಪಡೀತಾರೆ, ಡಬಲ್ ಕಿರೀಟಧಾರಿಗಳಾಗ್ತಾರೆ. ಸತ್ಯಯುಗದಲ್ಲಿ ರಾಜ, ರಾಣಿ ಮತ್ತು ಪ್ರಜೆಗಳೆಲ್ಲರೂ ಪವಿತ್ರರಾಗಿರ್ತಾರೆ. ಈಗಂತೂ ಪ್ರಜೆಗಳ ರಾಜ್ಯವಾಗಿದೆ, ಎರಡೂ ಕಿರೀಟಗಳಿಲ್ಲ. ತಂದೆ ತಿಳಿಸ್ತಾರೆ, ಯಾವಾಗ ಇಂತಹ ಗತಿಯಾಗುವುದೋ ಆಗ ನಾನು ಬರ್ತೇನೆ. ನಾನೀಗ ನೀವು ಮಕ್ಕಳಿಗೆ ರಾಜಯೋಗ ಕಲಿಸ್ತಿದ್ದೇನೆ. ನಾನೇ ಪತಿತ ಪಾವನನಾಗಿದ್ದೇನೆ. ನೀವೀಗ ನನ್ನ ನೆನಪು ಮಾಡಿದರೆ ನಿಮ್ಮ ಆತ್ಮದಲ್ಲಿನ ತುಕ್ಕು ಕಳೆಯುವುದು ಮತ್ತು ಸತೋಪ್ರಧಾನರಾಗ್ತೀರಿ. ಈಗ ಶ್ಯಾಮನಿಂದ ಸುಂದರರಾಗಬೇಕಾಗಿದೆ. ಚಿನ್ನದಲ್ಲಿ ಲೋಹ ಬೆರಿಕೆಯಾದಾಗ ಕಪ್ಪಾಗ್ತದೆ. ಅಂದ ಮೇಲೆ ಈಗ ಲೋಹವನ್ನು ತೆಗೆಯಬೇಕಾಗಿದೆ. ಬೇಹದ್ದಿನ ತಂದೆ ತಿಳಿಸ್ತಾರೆ, ನೀವು ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗಿದ್ದೀರಿ. ಈಗ ಜ್ಞಾನಚಿತೆಯ ಮೇಲೆ ಕುಳಿತುಕೊಳ್ಳಿ ಮತ್ತು ಎಲ್ಲರಿಂದ ಮಮತ್ವವನ್ನು ಕಳೆಯಿರಿ. ನೀವು ನಾನೊಬ್ಬ ಪ್ರಿಯತಮನ ಪ್ರಿಯತಮೆಯರಾಗಿದ್ದೀರಿ. ಭಕ್ತರೆಲ್ಲರೂ ಭಗವಂತನ ನೆನಪು ಮಾಡ್ತಾರೆ. ಸತ್ಯತ್ರೇತಾಯುಗದಲ್ಲಿ ಭಕ್ತಿ ಇರೋದಿಲ್ಲ, ಅಲ್ಲಿ ಜ್ಞಾನದ ಪ್ರಾರಬ್ಧವಿರ್ತದೆ. ತಂದೆ ಬಂದು ಜ್ಞಾನದಿಂದ ರಾತ್ರಿಯನ್ನು ದಿನವನ್ನಾಗಿ ಮಾಡ್ತಾರೆ. ಶಾಸ್ತ್ರಗಳನ್ನು ಓದೋದರಿಂದ ದಿನವಾಗೋದಿಲ್ಲ, ಅದು ಭಕ್ತಿಯ ಸಾಮಗ್ರಿಯಾಗಿದೆ. ಜ್ಞಾನಸಾಗರ ಪತಿತ ಪಾವನ ಒಬ್ಬರೇ ತಂದೆಯಾಗಿದ್ದಾರೆ. ಅವರೇ ಬಂದು ಸೃಷ್ಟಿಚಕ್ರದ ಜ್ಞಾನವನ್ನು ಮಕ್ಕಳಿಗೆ ತಿಳಿಸ್ತಾರೆ ಮತ್ತು ಯೋಗವೂ ಕಲಿಸ್ತಾರೆ. ಈಶ್ವರನ ಜೊತೆ ಯೋಗವನ್ನು ಇಡುವವರು ಯೋಗ ಯೋಗೇಶ್ವರ ಮತ್ತು ರಾಜರಾಜೇಶ್ವರ ರಾಜರಾಜೇಶ್ವರಿ ಆಗ್ತಾರೆ. ನೀವು ಈಶ್ವರನ ಮೂಲಕ ರಾಜಾದಿರಾಜರಾಗ್ತೀರಿ. ಯಾರು ಪಾವನ ರಾಜರಿದ್ದರೋ ಮತ್ತೆ ಅವರೇ ಪತಿತರಾಗ್ತಾರೆ. ತಾವೇ ಪೂಜ್ಯ ಮತ್ತು ತಾವೇ ಪೂಜಾರಿಯಾಗ್ತಾರೆ. ಈಗ ಎಷ್ಟು ಸಾಧ್ಯವೋ ನೆನಪಿನಲ್ಲಿರಬೇಕಾಗಿದೆ. ಹೇಗೆ ಪ್ರಿಯತಮೆ ಪ್ರಿಯತಮನನ್ನು ನೆನಪು ಮಾಡುತ್ತಾಳಲ್ಲವೇ? ಹೇಗೆ ಕನ್ಯೆಯ ನಿಶ್ಚಿತಾರ್ಥವಾದರೆ ಮತ್ತೆ ಒಬ್ಬರು ಇನ್ನೊಬ್ಬರನ್ನು ನೆನಪು ಮಾಡ್ತಾರೆ. ಈಗ ಈ ಪ್ರಿಯತಮನಿಗೆ ಭಕ್ತಿ ಮಾರ್ಗದಲ್ಲಿ ಬಹಳ ಮಂದಿ ಪ್ರಿಯತಮೆಯರಿದ್ದಾರೆ. ಎಲ್ಲರೂ ದುಃಖದಲ್ಲಿ ತಂದೆಯ ನೆನಪು ಮಾಡ್ತಾರೆ. ಹೇ ಭಗವಂತ, ದುಃಖವನ್ನು ದೂರ ಮಾಡಿ ಸುಖ ಕೊಡು. ಇಲ್ಲಂತೂ ಶಾಂತಿಯೂ ಇಲ್ಲ, ಸುಖವೂ ಇಲ್ಲ. ಸತ್ಯಯುಗದಲ್ಲಿ ಎರಡೂ ಇರ್ತದೆ. ಈಗ ನೀವು ತಿಳಿದುಕೊಂಡಿದ್ದೀರಿ, ನಾವಾತ್ಮರು ಹೇಗೆ 84 ಜನ್ಮಗಳ ಪಾತ್ರವನ್ನು ಅಭಿನಯಿಸ್ತೇವೆ. ಬ್ರಾಹ್ಮಣ, ದೇವತಾ, ಕ್ಷತ್ರಿಯ, ವೈಶ್ಯ, ಶೂದ್ರರಾಗ್ತೇವೆ. ಈ 84 ಜನ್ಮಗಳ ಏಣಿ ಬುದ್ಧಿಯಲ್ಲಿದೆಯಲ್ಲವೇ? ಈಗ ಎಷ್ಟು ಸಾಧ್ಯವೋ ಅಷ್ಟು ತಂದೆಯ ನೆನಪು ಮಾಡಬೇಕಾಗಿದೆ. ಇದರಿಂದ ಪಾಪಗಳು ಕಳೆಯುವುದು. ಕರ್ಮ ಮಾಡುತ್ತಲೂ ಬುದ್ಧಿಯಲ್ಲಿ ತಂದೆಯ ನೆನಪಿರಲಿ. ತಂದೆಯಿಂದ ನಾವು ಸ್ವರ್ಗದ ಆಸ್ತಿ ಪಡೆಯುತ್ತಿದ್ದೇವೆ. ತಂದೆ ಮತ್ತು ಆಸ್ತಿಯ ನೆನಪು ಮಾಡಬೇಕಾಗಿದೆ. ನೆನಪಿನಿಂದಲೇ ಪಾಪಗಳು ಕಳೀತಾ ಹೋಗ್ತವೆ. ಎಷ್ಟು ನೆನಪು ಮಾಡ್ತಿರೋ ಅಷ್ಟು ಪವಿತ್ರತೆಯ ಪ್ರಕಾಶ ಬರುತ್ತಾ ಹೋಗುವುದು, ತುಕ್ಕು ಕಳೆಯುತ್ತಾ ಹೋಗುವುದು. ಮಕ್ಕಳು ಎಷ್ಟು ಸಾಧ್ಯವೋ ಅಷ್ಟು ಸಮಯವನ್ನು ತೆಗೆದು ನೆನಪಿನ ಉಪಾಯ ಮಾಡಬೇಕಾಗಿದೆ. ಬೆಳಗ್ಗೆ
ಸಮಯ ಚೆನ್ನಾಗಿ ಸಿಗ್ತದೆ. ಈ ಪುರುಷಾರ್ಥ ಮಾಡಬೇಕಾಗಿದೆ. ಭಲೆ ಗೃಹಸ್ಥ ವ್ಯವಹಾರದಲ್ಲಿಯೇ ಇರಿ, ಮಕ್ಕಳ ಸಂಭಾಳನೆ ಮಾಡಿ, ಆದರೆ ಈ ಅಂತಿಮ ಜನ್ಮ ಪವಿತ್ರರಾಗಿ ಕಾಮಚಿತೆಯನ್ನು ಏರಬೇಡಿ. ನೀವೀಗ ಜ್ಞಾನಚಿತೆಯ ಮೇಲೆ ಕುಳಿತಿದ್ದೀರಿ. ಈ ವಿದ್ಯೆ ಬಹಳ ಶ್ರೇಷ್ಠವಾಗಿದೆ. ಇದಕ್ಕಾಗಿ ಚಿನ್ನದ ಪಾತ್ರೆ ಬೇಕು. ನೀವು ತಂದೆಯ ನೆನಪು ಮಾಡೋದರಿಂದ ನಿಮ್ಮ ಬುದ್ಧಿ ಚಿನ್ನದ ಪಾತ್ರೆಯಾಗ್ತದೆ. ನೆನಪನ್ನು ಮರೆತರೆ ಮತ್ತೆ ಕಬ್ಬಿಣದ ಪಾತ್ರೆಯಾಗ್ತೀರಿ. ತಂದೆಯ ನೆನಪು ಮಾಡೋದರಿಂದ ಸ್ವರ್ಗದ ಮಾಲೀಕರಾಗ್ತೀರಿ. ಇದು ಬಹಳ ಸಹಜವಾಗಿದೆ. ಇದರಲ್ಲಿ ಪವಿತ್ರತೆ ಮುಖ್ಯವಾಗಿದೆ. ನೆನಪಿನಿಂದಲೇ ಪವಿತ್ರರಾಗ್ತೀರಿ ಮತ್ತು ಸೃಷ್ಟಿ ಚಕ್ರವನ್ನು ನೆನಪು ಮಾಡೋದರಿಂದ ಸ್ವರ್ಗದ ಮಾಲೀಕರಾಗ್ತೀರಿ. ನೀವು ಗೃಹಸ್ಥವನ್ನು ಬಿಡುವಂತಿಲ್ಲ. ಗೃಹಸ್ಥ ವ್ಯವಹಾರದಲ್ಲಿಯೂ ಇರಬೇಕಾಗಿದೆ. 63 ಜನ್ಮಗಳು ನೀವು ಪತಿತ ಪ್ರಪಂಚದಲ್ಲಿದ್ದೀರಿ. ಈಗ ಶಿವಾಲಯ ಅಮರಲೋಕದಲ್ಲಿ ಹೋಗೋದಕ್ಕಾಗಿ ನೀವು ಇದೊಂದು ಜನ್ಮ ಪವಿತ್ರರಾಗಿದ್ದರೆ ಏನಾಗ್ತದೆ? ಬಹಳ ಸಂಪಾದನೆಯಾಗ್ತದೆ. ಪಂಚವಿಕಾರಗಳ ಮೇಲೆ ಜಯಗಳಿಸಬೇಕು. ಆಗಲೇ ಜಗಜ್ಜೀತರಾಗುವಿರಿ. ಇಲ್ಲವೆಂದರೆ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ. ತಂದೆ ತಿಳಿಸ್ತಾರೆ, ಎಲ್ಲರೂ ಸಾಯಲೇಬೇಕಾಗಿದೆ. ಇದು ಅಂತಿಮ ಜನ್ಮವಾಗಿದೆ. ನಂತರ ಹೋಗಿ ನೀವು ಹೊಸ ಪ್ರಪಂಚದಲ್ಲಿ ರಾಜ್ಯ ಮಾಡ್ತೀರಿ. ವಜ್ರ ವೈಢೂರ್ಯಗಳ ಗಣಿಗಳು ಸಂಪನ್ನವಾಗ್ತವೆ. ಅಲ್ಲಿ ನೀವು ವಜ್ರ ವೈಢೂರ್ಯಗಳಿಂದ ಆಟವಾಡ್ತಾ ಇರ್ತೀರಿ. ಅಂದ ಮೇಲೆ ಇಂತಹ ತಂದೆಯ ಮಕ್ಕಳಾಗಿ ಅವರ ಮತದನುಸಾರ ನಡೆಯಬೇಕಲ್ಲವೇ? ಶ್ರೀಮತದಿಂದಲೇ ನೀವು ಶ್ರೇಷ್ಠರಾಗ್ತೀರಿ. ರಾವಣನ ಮತದಿಂದ ನೀವು ಭ್ರಷ್ಟಾಚಾರಿಯಾಗಿದ್ದೀರಿ. ನೀವು ಈಗ ತಂದೆಯ ಶ್ರೀಮತದಂತೆ ನಡೆದು ತಮೋಪ್ರಧಾನರಿಂದ ಸತೋಪ್ರಧಾನರಾಗಬೇಕು. ತಂದೆಯ ನೆನಪು ಮಾಡಬೇಕಾಗಿದೆ. ತಂದೆ ಮತ್ಯಾವುದೇ ಕಷ್ಟ ಕೊಡೋದಿಲ್ಲ. ಭಕ್ತಿ ಮಾರ್ಗದಲ್ಲಂತೂ ನೀವು ಬಹಳ ಅಲೆದಿದ್ದೀರಿ. ಈಗ ಕೇವಲ ತಂದೆಯ ನೆನಪು ಮಾಡಿ ಮತ್ತು ಸೃಷ್ಟಿ ಚಕ್ರವನ್ನು ನೆನಪು ಮಾಡಿ ಸ್ವದರ್ಶನ ಚಕ್ರಧಾರಿಗಳಾಗಿ ಆಗ ನೀವು 21 ಜನ್ಮಗಳಿಗಾಗಿ ಚಕ್ರವರ್ತಿ ರಾಜರಾಗ್ತೀರಿ. ನೀವು ಅನೇಕ ಬಾರಿ ರಾಜ್ಯವನ್ನು ತೆಗೆದುಕೊಂಡಿದ್ದೀರಿ ಮತ್ತು ಕಳೆದುಕೊಂಡಿದ್ದೀರಿ. ಅರ್ಧಕಲ್ಪ ಸುಖ, ಅರ್ಧಕಲ್ಪ ದುಃಖವಾಗಿದೆ. ತಂದೆ ತಿಳಿಸ್ತಾರೆ, ನಾನು ಕಲ್ಪಕಲ್ಪವು ಸಂಗಮದಲ್ಲಿ ಬರ್ತೇನೆ. ನಿಮ್ಮನ್ನು ಸುಖಧಾಮದ ಮಾಲೀಕರನ್ನಾಗಿ ಮಾಡ್ತೇನೆ. ನಾವು ಹೇಗೆ ಚಕ್ರವನ್ನು ಸುತ್ತುತ್ತೇವೆಂದು ಈಗ ನಿಮಗೆ ಸ್ಮೃತಿ ಬಂದಿದೆ. ಈ ಚಕ್ರದ ಜ್ಞಾನ ಬುದ್ಧಿಯಲ್ಲಿಟ್ಟುಕೊಳ್ಳಬೇಕಾಗಿದೆ. ತಂದೆ ಜ್ಞಾನಸಾಗರನಾಗಿದ್ದಾರೆ. ನೀವಿಲ್ಲಿ ಬೇಹದ್ದಿನ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಿ. ಶ್ರೇಷ್ಠಾತಿಶ್ರೇಷ್ಠ ಭಗವಂತ ಪ್ರಜಾಪಿತ ಬ್ರಹ್ಮಾರವರ ಮೂಲಕ ನಿಮಗೆ ಆಸ್ತಿ ಕೊಡ್ತಾರೆ. ಅಂದ ಮೇಲೆ ಈಗ ವಿನಾಶಕ್ಕೆ ಮೊದಲೇ ನೀವು ತಂದೆಯ ನೆನಪು ಮಾಡಿ ಪವಿತ್ರರಾಗಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು. ನಿರಂತರ ತಂದೆಯ ನೆನಪಿನಲ್ಲಿರಲು ಬುದ್ಧಿಯನ್ನು ಚಿನ್ನದ ಪಾತ್ರೆಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ಕರ್ಮ ಮಾಡುತ್ತಲೂ ತಂದೆಯ ನೆನಪಿರಲಿ. ನೆನಪಿನಿಂದಲೇ ಪವಿತ್ರತೆಯ ಪ್ರಕಾಶ ಬರುವುದು. ಮುರಳಿಯನ್ನು ಎಂದೂ ತಪ್ಪಿಸಬಾರದು. ಡ್ರಾಮಾದ ರಹಸ್ಯವನ್ನು ಯಥಾರ್ಥ ರೀತಿಯಿಂದ ತಿಳಿದುಕೊಳ್ಳಬೇಕಾಗಿದೆ. ಭಟ್ಟಿಯಲ್ಲಿ ಹೊರಗಿನದ್ದೇನೂ ನೆನಪಿಗೆ ಬರಬಾರದು. ವರದಾನ. ಪರಸ್ಪರರಲ್ಲಿ ಒಬ್ಬರು ಇನ್ನೊಬ್ಬರ ವಿಶೇಷತೆಯನ್ನು ನೋಡುವ ಹಾಗೂ ವರ್ಣನೆ ಮಾಡುವಂತಹ ಶ್ರೇಷ್ಠತೆಯಿಂದ ಕೂಡಿದ ಪವಿತ್ರ ಹಂಸ ಭವ. ಸಂಗಮ ಯುಗದಲ್ಲಿ ಪ್ರತಿಯೊಬ್ಬ ಮಗುವಿಗೂ ಜ್ಞಾನದ ಮೂಲಕ ಅವಶ್ಯವಾಗಿ ಯಾವುದಾದರೊಂದು ವಿಶೇಷ ಗುಣ ಪ್ರಾಪ್ತಿಯಾಗುವುದು. ಆದ್ದರಿಂದ ಪವಿತ್ರ ಹಂಸಗಳಾಗಿದ್ದು ಪ್ರತಿಯೊಬ್ಬರ ವಿಶೇಷತೆಯನ್ನು ನೋಡಿ ಹಾಗೂ ವರ್ಣನೆ ಮಾಡಿ. ಯಾವುದೇ ಸಮಯದಲ್ಲಿ ಯಾರಲ್ಲಿಯೇ ಬಲಹೀನತೆ ನೋಡ್ತಾ ಅಥವಾ ಕೇಳುತ್ತೀರೆಂದರೆ ತಿಳಿಯಿರಿ, ಇದು ಇವರ ಬಲಹೀನತೆಯಲ್ಲ, ನನ್ನದು. ಏಕೆಂದರೆ ನಾವೆಲ್ಲರೂ ಒಬ್ಬರೇ ತಂದೆಯ ಮಕ್ಕಳು, ಒಂದೇ ಪರಿವಾರದವರು, ಒಂದೇ ಮಾಲೆಯ ಮಣಿಗಳಾಗಿದ್ದೇವೆ. ಯಾವ ರೀತಿ ನಮ್ಮ ಬಲಹೀನತೆಯನ್ನು ಪ್ರಸಿದ್ಧ ಮಾಡಬಾರದೆಂದು ಬಯಸ್ತೀರಿ, ಹಾಗೆಯೇ
ಅನ್ಯರ ಬಲಹೀನತೆಯ ವರ್ಣನೆಯನ್ನು ಮಾಡಬಾರದು. ಹೋಲಿ ಹಂಸ ಎಂದರೆ ವಿಶೇಷತೆಗಳನ್ನೇ ಗ್ರಹಿಸುವುದು ಮತ್ತು ಬಲಹೀನತೆಗಳನ್ನು ನಶಿಸುವುದು. ಸುವಾಕ್ಯ: ಸಮಯವನ್ನು ಉಳಿತಾಯ ಮಾಡುವಂತಹ ತೀವ್ರ ಪುರುಷಾರ್ಥಿಗಳೇ ಸದಾ ವಿಜಯಿಗಳೂ ಆಗಿದ್ದಾರೆ. ಅವ್ಯಕ್ತ ಸೂಚನೆ: ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ. ಹೇಗೆ ಮಣಿಗಳ ವಿಶೇಷತೆ ಇರ್ತದೆ, ಒಂದೇ ತರಹ ಮಣಿಗಳು ಮಾಲೆಯ ಒಂದೇ ದಾರದಲ್ಲಿ ಪೋಣಿಸಲಾಗ್ತದೆ. ಹೀಗೆ ನೀವೆಲ್ಲ ವೈಜಯಂತಿ ಮಾಲೆಯ ಮಣಿಗಳು ಸಹ ಯಾವಾಗ ಏಕಮತ, ಒಬ್ಬರದ್ದೇ ಲಗನ್ನಲ್ಲಿ ಏಕರಸ ಸ್ಥಿತಿ ಉಳ್ಳವರು ಒಬ್ಬರೇ ಕಾಣಿಸುವರು, ಆಗ ಮಾಲೆಯಲ್ಲಿ ಪೋಣಿಸಲಾಗುವುದು. ಒಂದು ವೇಳೆ ಪರಸ್ಪರರಲ್ಲಿ 2 ಮತಗಳಿದ್ದರೆ ಅದು ಬೇರೆ, ಅರ್ಥಾತ್ 16,000 ಮಾಲೆಯ ಮಣಿಗಳಾಗ್ತಾರೆ. ಇಂದಿನ ಮುರಳಿಯ ಪ್ರಶ್ನೋತ್ತರ: ಮೊಟ್ಟ ಮೊದಲು ನೀವು ಎಲ್ಲರಿಗೆ ಯಾವ ಒಂದು ಗುಹ್ಯ ರಹಸ್ಯ ತಿಳಿಸಬೇಕು? ಬಾಪ್ ದಾದಾ ರವರ ಗುಹ್ಯ ರಹಸ್ಯವನ್ನು ತಿಳಿಸಬೇಕು. ನಿಮಗೆ ತಿಳಿದಿದೆ, ನಾವಿಲ್ಲಿ ಬಾಪ್ ದಾದಾರವರ ಬಳಿ ಬಂದಿದ್ದೇವೆ. ಇವರಿಬ್ಬರೂ ಒಟ್ಟಿಗೆ ಇದ್ದಾರೆ. ಶಿವನ ಆತ್ಮವೂ ಇವರಲ್ಲಿದೆ, ಬ್ರಹ್ಮನ ಆತ್ಮವೂ ಇದೆ. ಒಬ್ಬರು ಆತ್ಮನಾಗಿದ್ದಾರೆ, ಇನ್ನೊಬ್ಬರು ಪರಮಾತ್ಮನಾಗಿದ್ದಾರೆ. ಅಂದಾಗ ಮೊಟ್ಟ ಮೊದಲು ಈ ಗುಹ್ಯ ರಹಸ್ಯವನ್ನು ಎಲ್ಲರಿಗೆ ತಿಳಿಸಿ. ಈ ಬಾಪ್ ದಾದಾ ಒಟ್ಟಿಗೆ ಇದ್ದಾರೆ. ಈ ದಾದಾರವರು ಭಗವಂತನಲ್ಲ. ಮನುಷ್ಯರು ಭಗವಂತನಾಗುವುದಿಲ್ಲ. ನಿರಾಕಾರನಿಗೆ ಭಗವಂತನೆಂದು ಹೇಳಲಾಗ್ತದೆ. ಆ ತಂದೆ ಶಾಂತಿಧಾಮದ ನಿವಾಸಿಯಾಗಿದ್ದಾರೆ. ಒಳ್ಳೆಯದು. ಓಂ ಶಾಂತಿ.